ತನಿಷಾ ಕೊಪ್ಪಂಡ ನಿರ್ಮಾಣ ಮಾಡಿರುವಂತಹ ಕೋಮಲ್ ನಟನೆಯ ಕೋಣ ಸಿನಿಮಾ ಇದೇ 31ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ನಟಿಸಿದ್ದಾರೆ. ಅಂಥವರಲ್ಲಿ ನಮಗೆ ಋತ್ವಿ ಜಗದೀಶ್ ಅವರು ಕೂಡ ಒಬ್ಬರು. ಅವರು ಕೂಡ ಕೋಣ ಸಿನಿಮಾದಲ್ಲಿ ಒಂದು ಪಾರ್ಟನ್ನು ಮಾಡಿದ್ದಾರೆ. ಅವರ ಪಾತ್ರ ಹೇಗಿದೆ ಮತ್ತು ಕೋಣ ಸಿನಿಮಾ ಅವರ ಕರಿಯರಲ್ಲಿ ಎಷ್ಟು ಸ್ಪೆಷಲ್ ಅಂತ ಕೇಳ್ತಾ ಹೋಗ್ತೀನಿ. ಮೇಡಮ್ ಹೇಗಿದ್ದೀರಿ ಮತ್ತು ಕೋಣ ಸಿನಿಮಾದಲ್ಲಿ ಅಭಿನಯಿಸಿದ್ದೀರಿ, ಏನು ಹೇಳ್ತೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಕೋಣ ಸಿನಿಮಾದಲ್ಲಿ ನಾನು ಕೂಡ ಸುಕನ್ಯಾ ಅನ್ನೋ ಒಂದು ಪಾತ್ರನ ಲೀಡ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಕೋಮಲ್ ಸರ್ ಜೊತೆ. ಸೊ ತುಂಬ ಖುಷಿ ಇದೆ ಕೋಮಲ್ ಸರ್ ಜೊತೆ ಸ್ಕ್ರೀನ್ ಹಂಚ್ಕೊಂಡಿರಾಗಿರ್ಬೋದು ಅಥವಾ ಈ ಸಿನಿಮಾದಲ್ಲಿ ನಾನು ಲೀಡಾಗಿ ಮಾಡ್ತಿರೋದ್ರಿಂದ ತುಂಬ ಖುಷಿ ಇದೆ. ಕ್ರಿಟಿಕಲ್ ಕೀರ್ತನೆಗಳು ಅನ್ನೋ ಸಿನಿಮಾದಲ್ಲಿ ನಾವು ನಿಮ್ಮನ್ನು ನೋಡಿದ್ವಿ. ಆ ಸಿನಿಮಾಗೆ ಒಳ್ಳೆ ರಿವ್ಯೂ ಬಂದಂಥ ಒಳ್ಳೆ ಸಿನಿಮಾ ಅದು. ಈ ಸಿನಿಮಾದಲ್ಲಿ ಸೆಲೆಕ್ಟ್ ಆಗಿದ್ದು ಹೇಗೆ ಬಂತು ಈ ಆಫರ್ ನಿಮಗೆ? ಸರ್ ಆ್ಯಕ್ಚುಲಿ ಅಂದರೆ ತನಿಷಾ ಮತ್ತು ನಾವು ತುಂಬ ವರ್ಷದಿಂದ ಇಬ್ಬರು ಫ್ರೆಂಡ್ಸ್. ಸೊ ತನಿಷಾ ಒಂದಿನ ಕಾಲ್ ಮಾಡಿ ಈ ಥರ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದೀನಿ, ಸೊ ಅದರಲ್ಲಿ ಇನ್ನೊಂದು ಲೀಡ್ ಕ್ಯಾರೆಕ್ಟರ್ ಇದ್ದಾರೆ, ಸೊ ನೀನು ಮಾಡ್ತೀಯಾ ಅಂತೆಲ್ಲ ಕೇಳಿದ್ರು. ನೀನು ಮಾಡಲೇಬೇಕು ಅಂತ ಹೇಳಿದ್ರು. ನಾನು ಸರಿ ಆಯಿತು ಮಾಡ್ತೀನಿ ಅಂತ ದೆನ್ ಆಫೀಸಿಗೆ ಬಂದೆ. ಸೊ ಆಫೀಸಿಗೆ ಬಂದು ಸ್ಟೋರಿ ಎಲ್ಲ ಕೇಳಿದ್ಮೇಲೆ ಸ್ಟೋರಿ ತುಂಬ ಇಷ್ಟ ಆಯಿತು, ಹಾಗೆ ನನ್ನ ಕ್ಯಾರೆಕ್ಟರ್ ಕೂಡ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಈ ಸಿನಿಮಾದಲ್ಲಿ ಮಾಡುವಂಥ ಅವಕಾಶ ಸಿಕ್ತು. ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಬನ್ನಿ ಅಂತ ಕರೆದಾಗ ಏನೆಲ್ಲ ಇಮ್ಯಾಜಿನ್ ಇತ್ತು, ಮತ್ತು ಈಗ ಕೋಣ ಸಿನಿಮಾ ಆ್ಯಕ್ಟ್ ಮಾಡಿದ ನಂತರ ಹೇಗಿದೆ ಅಂತ ನಿಮ್ಮ ಕ್ಯಾರೆಕ್ಟರ್? ಸೊ ಆ್ಯಕ್ಚುಲಿ ಅಂದರೆ ಯಾವ ಥರ ಇರ್ಬೋದು, ಏನು ಹೀಗೆ ಹೇಳ್ತಿದ್ದೀರಲ್ಲ, ಸರಿ ಆಯಿತು ಆಫೀಸ್ಗೆ ಹೋಗ್ಬಿಟ್ಟು ಫಸ್ಟ್ ಸ್ಟೋರಿ ಎಲ್ಲ ಕೇಳೋಣ ಅಂತ ಅಂದ್ಕೊಂಡೆ. ಬಟ್ ಕೇಳಿದ್ಮೇಲೆ ತುಂಬ ಇಷ್ಟ ಆಯಿತು. ಈವನ್ ನನ್ನ ಪಾತ್ರ ಕೂಡ ತುಂಬ ಇಷ್ಟ ಆಯಿತು. ಬಿಕಾಸ್ ನಾನು ನನ್ನ ಕರಿಯರಲ್ಲಿ ಯಾವತ್ತೂ ಡ್ರಾಮಾ ಒಂದು ಟೀಮಲ್ಲಿರೋ ಥರ ಅಥವಾ ಡ್ರಾಮಾ ಹುಡುಗಿಯಾಗಿ ಯಾವತ್ತೂ ಕಾಣಿಸ್ಕೊಂಡಿರಲಿಲ್ಲ. ಆ್ಯಂಡ್ ನನಗೆ ಯಾವಾಗಲೂ ಒಂಥರ ಟ್ರೆಡಿಷ್ನಲ್ ಫುಲ್ ಹಳ್ಳಿ ಹುಡುಗಿ ಥರ ಕಾಣಿಸ್ಕೋಬೇಕಂತ ತುಂಬ ಆಸೆ ಇತ್ತು. ಸೊ ಈ ಸಿನಿಮಾದಲ್ಲಿ ಅದು ಕಾಣಿಸ್ಕೊಳ್ಳೋ ಅಂಥ ಅವಕಾಶ ಸಿಕ್ತು. ಹಾಗೆ ಇನ್ನೊಂದು ಏನು ಕ್ವೆಶ್ಚನ್ ಕೇಳಿದ್ರಿ ನೀವು? ಸಿನಿಮಾ ಒಪ್ಕೊಂಡ್ಮೇಲೆ ಹೇಗಾಗಿದೆ ಕ್ಯಾರೆಕ್ಟರ್, ಹೇಗೆ ಬಂದಿದೆ ಅಂತ ಹೇಳಿ. ಓಕೆ, ಸಿನಿಮಾ ಒಪ್ಕೊಂಡ್ಮೇಲೆ ಸಿನಿಮಾ ಮಾಡಿದ್ಮೇಲೆ ತುಂಬ ಖುಷಿ ಕೊಟ್ಟಿದೆ. ಬಿಕಾಸ್ ನನ್ನ ಕರಿಯರಲ್ಲೇ ಕೋಣ ಸಿನಿಮಾ ತುಂಬ ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಡಬ್ಬಿಂಗ್ ಹೊಡೆದಾಗ ಕೆಲವೊಂದು ಸೀನ್ಸ್ಗಳನ್ನು ನೋಡಿದೆ. ಸೊ ತುಂಬ ಜನ ಅಲ್ಲಿ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ, ಆನ್ ಸ್ಕ್ರೀನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಅಂತ ಕೂಡ ಹೇಳಿದರು. ಬಿಕಾಸ್ ಕೆಲವೊಂದು ಸೀನ್ಸಲ್ಲಿ ತುಂಬ ಮೈನ್ಯೂಟ್ ಎಕ್ಸ್ಪ್ರೆಷನ್ಸ್ ಎಲ್ಲ ಇತ್ತು, ಅಂದರೆ ಕಣ್ಣಲ್ಲೇ ಆ್ಯಕ್ಟ್ ಮಾಡೋವಂಥ ಸಿಚುವೇಶನ್ಸ್ಗಳೆಲ್ಲ ಇತ್ತು. ಆ ಥರದ್ದೆಲ್ಲ ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ. ಸೊ ಅದಕ್ಕೆ ರಿವ್ಯೂಸ್ ಕೂಡ ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಅದೊಂದು ತುಂಬ ಖುಷಿ ಕೊಡ್ತು. ಕೋಮಲ್ ಸರ್ ಜೊತೆಗೆ ಕ್ಯಾರೆಕ್ಟರ್ ಟ್ರಾವೆಲ್ ಆಗ್ತಾ ಹೋಗುತ್ತಾ ಹೇಗೆ? ಯಾಕಂದರೆ ಈ ಸಿನಿಮಾದಲ್ಲಿ ತನಿಷ್ ಅವರು ಕೂಡ ಇದ್ದಾರೆ, ಅವ್ರ ಜೊತೆಗೆ ಅವ್ರ ವೈಫಾಗಿ ರೋಲ್ ಪ್ಲೇ ಮಾಡಿದ್ದಾರೆ, ಹಾಗಾಗಿ ಕೇಳಿದೆ. ಸರ್ ಅಂದರೆ ಇಡೀ ಸಿನಿಮಾದಲ್ಲಿ ತುಂಬ ನೀವೇ ನೋಡಿದ್ದೀರಾ ಎಷ್ಟು ಜನ ಆರ್ಟಿಸ್ಟ್ ಇದ್ದಾರೆ. ಸೊ ಕೆಲವೊಂದು ಸೀಕ್ವೆನ್ಸ್ಗಳಲ್ಲಿ ಒಬ್ಬೊಬ್ಬರೊಬ್ಬರು ಪಾತ್ರಗಳೆಲ್ಲ ಬರುತ್ತೆ. ಸೊ ಹಾಗೆ ಈವನ್ ಕೋಮಲ್ ಸರ್ ಜೊತೆ ಕೂಡ ನನ್ನದು ಸೀನ್ಸ್ಗಳೇ ತುಂಬ ಚೆನ್ನಾಗಿ ಬಂದಿದೆ. ಸೊ ಪಾತ್ರ ಇಡೀ ಸಿನಿಮಾದಲ್ಲಿ ಇದೆ, ನಾನು ಕಾಣಿಸ್ಕೋತೀನಿ. ನಾನು ಇಡೀ ಸಿನಿಮಾ ಮುಗಿಯೋವರೆಗೂ ಇದೆ ನನ್ನ ಪಾತ್ರ. ಕೋಣ ಸಿನಿಮಾದ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ವಾಮಾಚಾರ ಮತ್ತು ದೇವರ ಮೇಲಿನ ಭಕ್ತಿ ಮತ್ತು ಒಂದು ಫ್ಯಾಂಟಸಿ ಲೋಕವನ್ನು ಸೃಷ್ಟಿ ಮಾಡುವಂಥದ್ದು ಇದೆಲ್ಲ ಹೋಗ್ತಾ ಹೋಗುತ್ತೆ. ಅದರಲ್ಲಿ ನೀವೆಲ್ಲ ಏನೇನು ಸೆಲೆಬ್ರಿಟಿಗಳು ಅಥವಾ ಏನು ಆ್ಯಕ್ಟರ್ಸ್ ಇದ್ದೀರೋ ಅದ್ರ ಜೊತೆ ಕೋಣನೂ ಕೂಡ ಒಂದು ರೋಲ್ ಪ್ಲೇ ಮಾಡ್ತಾ ಹೋಗುತ್ತೆ ವಿಶೇಷವಾಗಿ. ಸೊ ಅವಾಗೇನು ಹೇಳ್ತೀರಿ? ಸರ್ ಆ್ಯಕ್ಚುಲಿ ಇದರಲ್ಲಿ ಅಂದರೆ ವಾಮಾಚಾರ ಆಗಿರ್ಬೋದು, ಆಮೇಲೆ ಸ್ಪಿರಿಚುವಲ್ ಡ್ರಾಮಾ ಅಥವಾ ಮೂಢನಂಬಿಕೆಗಳನ್ನ ಇದ್ರ ಬಗ್ಗೆ ಎಲ್ಲ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಆ ಕೋಣನೂ ಆ್ಯಕ್ಚುಲಿ ನೋಡೋಕೆ ತುಂಬ ಚೆನ್ನಾಗಿದೆ, ಸಕ್ಕದಾಗಿತ್ತು. ಇವನ್ ಆನ್ ಸೈಟಲ್ಲೂ ತರಿಸ್ದಾಗೆಲ್ಲ ಅದನ್ನು ನೋಡಿದ್ರೆ ಅಂದರೆ ಭಯನೂ ಆಗ್ತಿತ್ತು, ಬಟ್ ನೋಡೋಕ್ಕೂ ತುಂಬ ಸಖತ್ತಾಗಿತ್ತು. ಸೊ ಕೆಲವೊಂದು ಕಡೆ ನಿಮಗೆ ಗೊತ್ತಿರೋ ಹಾಗೆ ತುಂಬ ಕಡೆ ಈ ಕೋಣ ಕಡಿಯೋದಾಗಿರ್ಬೋದು, ಅಥವಾ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಥರ ಅಂದರೆ ಕೋಣ ಕಡಿಯೋದಕ್ಕೆ ಕೇಳ್ತಿರೋದು. ಯೂಶ್ವಲಿ ಕುರಿ ಕಡಿಯೋದು, ಮರಿ ಹೊಡಿಯೋದೆಲ್ಲ ಹೇಳ್ತಾರಲ್ವ, ಆ ಥರದ್ದು ಕೇಳಿದ್ದೀನಿ. ಬಟ್ ಕೋಣ ಕಡಿಯೋದು ಅಂದಾಗ ಸಡನ್ನಾಗಿ ಸ್ವಲ್ಪ ಶಾಕ್ ಆಯಿತು. ಓಕೆ, ಕೋಣನೂ ಕಡಿತಾರಾ ಅಂತ ಹೇಳಿ. ಆ್ಯಂಡ್ ಹಾಗೆ ನಾವೆಲ್ಲ ಶೂಟಿಂಗ್ ಮಾಡೋ ಟೈಮಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತೀವಲ್ಲ, ಸೊ ಆ ಸನ್ನಿವೇಶದಲ್ಲಿ ಒಬ್ಬರು ಯಾರೋ ಹೇಳಿದರು, ಅಂದರೆ ಈ ಥರ ಯಾವುದೋ ಊರಲ್ಲಿ ಇಷ್ಟು ವರ್ಷಕ್ಕೆ ಒಂದ್ಸತಿ ಇಷ್ಟು ಕೋಣ ಕಡಿತಾರೆ ಅಂತೆಲ್ಲ. ಅದು ಕೇಳಿದಾಗೆಲ್ಲ ಸ್ವಲ್ಪ ಬೇಜಾರು ಆಯಿತು, ಹಾಗೆ ಶಾಕು ಅನ್ನಿಸ್ತು. ಅಂದರೆ ಏನು 18 ಕೋಣ, ಇಷ್ಟು ಕೋಣನೆಲ್ಲ ಕಡಿತಾರ ಅಂತ ಹೇಳಿ. ಬಟ್ ನಮ್ಮ ಸಿನಿಮಾದಲ್ಲಿ ಒಂದು ಮೆಸೇಜ್ ಕೂಡ ಇದೆ. ಅಂದರೆ ಮೂಢನಂಬಿಕೆಗಳನ್ನ ನಾವು ಎಷ್ಟು ನಂಬೋದು ಅಥವಾ ನಂಬಬೇಕೋ ಬೇಡವೋ ಅನ್ನೋದನ್ನು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಸ್ಟಿಲ್ ನಮ್ಮ ಸಿನಿಮಾದಲ್ಲಿ ಒಂದು ಮೆಸೇಜ್ ಕೂಡ ಇದೆ, ಅದರ ಪ್ರಕಾರ ಹೋಗ್ಬೇಕಂತ ಅಂದರೆ. ಈ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಕಲಾವಿದರುಗಳ ಜೊತೆಗೆ ತನಿಷಾ ಅವರ ಪ್ರೊಡಕ್ಷನ್ ಸಿನಿಮಾ, ಫಸ್ಟ್ ಪ್ರೊಡಕ್ಷನ್ ಸಿನಿಮಾ, ನೀವು ಅವ್ರ ಸ್ನೇಹಿತರು, ಹಾಗಾಗಿ ಸಿನಿಮಾ ಹೇಗೆ ಮೂಡ್ ಬಂದಿತ್ತು ಅಂತ ಅನಿಸುತ್ತೆ? ಸೊ ಸಿನಿಮಾ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಬಿಕಾಸ್ ನಾನು ಡಬ್ಬಿಂಗ್ ಟೈಮಲ್ಲಿ ನೋಡಿದಾಗ ನನಗೆ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಈ ಕೆಲವೊಂದು ಫ್ರೇಮ್ಸ್ ಆಗಿರ್ಬೋದು ಅಥವಾ ಮೇಕಿಂಗ್ ನೀವೇ ನೋಡಿದ್ರೆ ಟ್ರೇಲರಲ್ಲೂ ಕೂಡ. ಆ್ಯಂಡ್ ಇನ್ಫ್ಯಾಕ್ಟ್ ನೈಟ್ ಶೂಟ್ಸ್ ಕೂಡ ತುಂಬ ಇತ್ತು ನಮ್ಮದು, ಆಲ್ಮೋಸ್ಟ್ ನೈಟ್ ಸೀಕ್ವೆನ್ಸೇ ಇರೋದ್ರಿಂದ. ಸೊ ನೈಟ್ ಶೂಟ್ ಕೂಡ ತುಂಬ ಇತ್ತು. ಸೊ ಕ್ವಾಲಿಟಿ ಮೇಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ಫಸ್ಟ್ ಪ್ರೊಡಕ್ಷನ್ ಹೌಸಲ್ಲೇ ಇವರು
ಇಷ್ಟು ಚೆನ್ನಾಗಿ ಕ್ವಾಲಿಟಿ ಮೇಲೆ ಅಂದರೆ ಆ್ಯಕ್ಚುಲಿ ಕ್ವಾಲಿಟಿ ಮೇಕಿಂಗ್ ಎಲ್ಲ ತುಂಬ ಫೋಕಸ್ ಮಾಡಿದ್ದಾರೆ ಅವರು ಕೂಡ. ಸೊ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಋತ್ವಿ ಅವರು ಕೋಣ ಸಿನಿಮಾದ ಜೊತೆಗೆ ಬೇರೆ ಯಾವ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ? ಸರ್ ಸದ್ಯಕ್ಕೆ ನಾನು ಕತೆ ಕೇಳ್ತಿದ್ದೀನಿ, ಬಟ್ ಇನ್ನೂ ಯಾವುದೂ ಒಪ್ಕೊಂಡಿಲ್ಲ. ಬಟ್ ಮಾತುಕತೆ ನಡೀತಿದೆ, ಒಂದು 2-3 ಸಿನಿಮಾ ಮಾತುಕತೆ ನಡೀತಿದೆ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಕೋಣ ಸಿನಿಮಾದ ನಟಿ ಋತ್ವಿ ಜಗದೀಶ್ ಅವರ ಮಾತುಗಳು. ಕ್ಯಾಂಪರ್ಸನ್ ನಾಗರಾಜ್ ಜೊತೆಗೆ ವಿಜಯ್ ಪಟ್ಟದಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.